ಮುಖ್ಯವಾಗಿ ರಂಗೇರಿದ ರಣಕಣ ಎರಡು ಕ್ಷೇತ್ರಗಳಲ್ಲಿ ನಡೀತಾ ಇರುವಂಥ ಉಪಚುನಾವಣೆ ಎರಡೂ ಕಣಗಳು ಕೂಡ ರಂಗೇರಿದ್ದಾವೆ. ಯಾವ್ಯಾವ ಸ್ವರೂಪದಲ್ಲಿದೆ, ಹೇಗಿದೆ ಜಿದ್ದಾಜಿದ್ದಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಬಾಗಲಕೋಟೆಯಲ್ಲಿ ಬಿಜೆಪಿ ಹೊಂದಿರುವಂತಹ ಬಲ, ಹಿಂದುತ್ವ ಮತ್ತು RSSನ ಗ್ರೌಂಡ್ ವರ್ಕ್ ಬಹಳ ದೊಡ್ಡ ಮಟ್ಟದಲ್ಲಿ ಇರತಕ್ಕಂತಹ ಮತಕ್ಷೇತ್ರ ಬಾಗಲಕೋಟೆ ಕೂಡ ಒಂದು. ವೀರಣ್ಣ ಚರಂತಿಮಠ ಕಾರ್ಯವೈಖರಿ, ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಬಲ ಸಹಜವಾಗಿಯೇ ವೀರಣ್ಣ ಚರಂತಿಮಠ ಅವರ ಬೆನ್ನಿಗಿದೆ. ಅವರು ಕೂಡ ಅಲ್ಲಿ 3 ಬಾರಿ ಶಾಸಕರಾಗಿ ಅವರ ಆಡಳಿತವನ್ನು ಜನ ನೋಡಿದ್ದಾರೆ. ಒಬ್ಬ ಶಾಸಕರಾಗಿದ್ದಾಗ ಅವರು ಹೇಗೆ ವರ್ತಿಸ್ತಾರೆ, ಹೇಗೆ ಕೆಲಸ ಮಾಡ್ತಾರೆ, ಇದೆಲ್ಲವರು ಕೂಡ ನೋಡ್ತಾ ಇದ್ದಾರೆ. ಹಾಗೆ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಬಿಜೆಪಿ ಹೇಗೆ ಪಟ್ಟಿ ಮಾಡ್ತಾ ಇದೆಯಾ, ಆ ಪಟ್ಟಿಯನ್ನು ಸಹಜವಾಗಿಯೇ ಜನರ ಮುಂದಿಡುವಂತಹ ಪ್ರಯತ್ನವನ್ನು ಅವರು ಮಾಡ್ತಾರೆ. ಹಿಂದುತ್ವದ ಮಂತ್ರ, ಹಿಂದೂ ಮತಗಳ ಒಗ್ಗೂಡುವಿಕೆ ಇವು ಕೂಡ ಸಹಾಯ ಆಗ್ಬೋದು. ಇತ್ತೀಚೆಗಷ್ಟೇ ಬಾಗಲಕೋಟೆಯಲ್ಲಿ ನಡೆದಿರತಕ್ಕಂತಹ ಕೋಮು ಗಲಭೆಗಳು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬಹುದು. ಹಿಂದುತ್ವದ ಮಂತ್ರ, ಹಿಂದೂ ಮತಗಳ ಒಗ್ಗೂಡುವಿಕೆಯು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡಬಹುದು ಅಂತೇಳಿ. ಇನ್ನು ಕಾಂಗ್ರೆಸ್ಗಿರುವಂತಹ ಬಲವನ್ನು ನಾವು ಗಮನಿಸಿದಾಗ ಬಹಳ ಮುಖ್ಯವಾಗಿ HY ಮೇಟಿ ಸಾವಿನ ಅನುಕಂಪ, ಹಾಗಾಗಿ ಅಪ್ಪನ ನಂತರ ಮಗ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸ್ತಾ ಇರುವಂಥದ್ದು. ಒಬ್ಬರು ಶಾಸಕರಾಗಿ ಆಯ್ಕೆ ಆದರೆ ಸಹಜವಾಗಿ ಆಡಳಿತ ಪಕ್ಷದ ಶಾಸಕರನ್ನೇ ನಾವು ಚುನಾಯಿಸ್ತಾ ಇದ್ದೀವಿ ಅನ್ನುವಂಥದ್ದು ಜನಸಾಮಾನ್ಯರಲ್ಲಿ ಇರಬಹುದಾಗಿರುವಂತಹ ಒಂದು ಸಾಮಾನ್ಯ ಅಭಿಪ್ರಾಯ ಇರುತ್ತೆ. ಇನ್ನು ಗ್ಯಾರಂಟಿಗಳ ಅನುಷ್ಠಾನ ಮತ್ತು ಅಭಿವೃದ್ಧಿ ಯೋಜನೆಗಳು ಸಹಜವಾಗಿಯೇ ಕಾಂಗ್ರೆಸ್ಗಿರುವ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಯಾಕಂದರೆ ಈ ಮತಕ್ಷೇತ್ರ ಇದು ಅತಿ ಹೆಚ್ಚು ಮಹಿಳೆಯರನ್ನು ಹೊಂದಿರತಕ್ಕಂತಹ ಮತಕ್ಷೇತ್ರ. ಹೀಗಾಗಿ ಅಲ್ಲಿ ಗ್ಯಾರಂಟಿ ಫಲಾನುಭವಿಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರ ಒಂದು ಮನ ಗೆಲ್ಲುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಬಹುದು. ಅಹಿಂದ ಜೊತೆಗೆ ಲಿಂಗಾಯತ ಮತಗಳ ಬಲವೂ ಕೂಡ ಇಲ್ಲಿ ಕಾಂಗ್ರೆಸ್ನ ಕೈ ಹಿಡಿಯುವಂತಹ ನಿರೀಕ್ಷೆ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಕಾರ್ಯತಂತ್ರವನ್ನು ಇಲ್ಲಿ ಕಾಂಗ್ರೆಸ್ ರೂಪಿಸ್ಕೊಂಡು ಬಂದಿದೆ. 2 ತಿಂಗಳಿನಿಂದ ಇಲ್ಲಿ ಸಾಹುಕಾರ್ ಸ್ಟ್ರಾಟಜಿ, ಅಂದರೆ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಮತಕ್ಷೇತ್ರದ ಉಸ್ತುವಾರಿಯನ್ನು ಅವರೇ ವಹಿಸಿಕೊಂಡಿದ್ದಾರೆ. ಅವರೇ ಈ ಚುನಾವಣೆಗೆ ಬೇಕಾದಂಥ ತಯಾರಿಗಳನ್ನು ಮಾಡುತ್ತಾ ಇರೋದ್ರಿಂದಾಗಿ 2 ತಿಂಗಳಿಂದ ಅವರು ಹೇಳಿದಿರುವಂತಹ ಸ್ಟ್ರಾಟಜಿ ವರ್ಕ್ ಆಗಬಹುದು ಅಂತೇಳಿ. ಹಿಂದೆ ಅವರು ಶಿಗ್ಗಾಂವಿಯಲ್ಲಿ ಹೇಗೆ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಬಂದರು, ಅದೇ ಸ್ವರೂಪದಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಗೆಲ್ಲಿಸ್ಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ದಾವಣಗೆರೆ ವಿಚಾರಕ್ಕೆ ಬಂದಾಗ, ದಾವಣಗೆರೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಲಾಭವನ್ನು ಪಡ್ಕೊಳ್ಳುವಂತಹ ವಿಶ್ವಾಸದಲ್ಲಿ ಇದೆ. ಆ ರೀತಿಯಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಶಾಮನೂರು ವರ್ಸಸ್ ಮುಸ್ಲಿಂ ಸಮುದಾಯದ ಫೈಟ್ ಏನಿದೆ, ಇದು ಕೂಡ ಬಿಜೆಪಿಗೆ ಅನುಕೂಲವನ್ನು ಮಾಡಿಕೊಡ್ಬೋದು ಅನ್ನುವಂಥದ್ದು ಅವ್ರು ಹೊಂದಿರುವಂತಹ ನಿರೀಕ್ಷೆ. ಯಾಕಂದರೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿರುವಂಥದ್ದು ಮುಸಲ್ಮಾನ ಸಮುದಾಯಕ್ಕೆ ಬೇಸರಕ್ಕೆ ಕಾರಣ ಆಗಿದೆ, ವಿರೋಧಕ್ಕೆ ಕಾರಣ ಆಗಿದೆ. ವಂಶ ಪಾರಂಪರಿಕ ರಾಜಕಾರಣವನ್ನು ಇವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮುಂದಿಟ್ಟುಕೊಂಡು ಚುನಾವಣೆಯನ್ನು ನಡೆಸಬಹುದು. ಅದಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ಮಾಡ್ಬೋದು. ಮುಸ್ಲಿಂ ಸಮುದಾಯದಲ್ಲಿ ಆಂತರಿಕ ಜಗಳವೂ ಕೂಡ ಇರುವಂಥದ್ದು. ಸಹಜವಾಗಿಯೇ ಅದರ ಲಾಭ ಬಿಜೆಪಿ ಪಡ್ಕೊಳ್ಳುವ ಸಾಧ್ಯತೆ ಇದೆ ಅಂತೇಳಿ. ಇದೇ ಕಾರಣಕ್ಕೆ ಯಡಿಯೂರಪ್ಪನವರು ಕೂಡ ಇವತ್ತು ಹೇಳಿದ್ದಾರೆ, ಮುಸಲ್ಮಾನರಿಗೂ ಕೂಡ ಕಾಂಗ್ರೆಸ್ನವರು ದ್ರೋಹ ಬಗೆದಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಕೈ ಕಚ್ಚಾಟದ ಲಾಭದ ನಿರೀಕ್ಷೆಯನ್ನು ಇಲ್ಲಿ ಸಹಜವಾಗಿಯೇ ಬಿಜೆಪಿ ಇಟ್ಟುಕೊಂಡಿದೆ. ಅಂಥದ್ದೊಂದು ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕಿದೆ. ಆದರೆ ಕಾಂಗ್ರೆಸ್ಗೆ ಹೊಂದಿರುವಂತಹ ಬಲ ಯಾವುದು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ವಿಶೇಷವಾಗಿ ಆಡಳಿತ ಪಕ್ಷ ಮತ್ತು ಗ್ಯಾರಂಟಿ ಯೋಜನೆಗಳು, ಇದು ಸಹಜವಾಗಿಯೇ ಕಾಂಗ್ರೆಸ್ಗೆ ಇರುವಂಥ ಒಂದು ಅನುಕೂಲಕರವಾದ ವಾತಾವರಣ. ಮತ್ತು ಸಿದ್ದರಾಮಯ್ಯನವರ ಅಹಿಂದ ವ್ಯಕ್ತಿತ್ವ, ಇದು ಸಹಜವಾಗಿಯೇ ಮುಸ್ಲಿಂ ಸಮುದಾಯದವರಿಗೆ ಅಸಮಾಧಾನ ಇದ್ರೂ ಕೂಡ ಸಿದ್ದರಾಮಯ್ಯನವರ ನಾಯಕತ್ವದ ಸುತ್ತಲೂ ಅಹಿಂದ ವರ್ಗಗಳು ಒಗ್ಗೂಡುವಂಥದ್ದು ಸಾಮಾನ್ಯವಾಗಿ ನಡೆಯುತ್ತೆ. ಅದು ಸುಲಭವಾಗಿ ಆಗ್ಬೋದು. ವಿಶೇಷವಾಗಿ ದಾವಣಗೆರೆ ಭಾಗದಲ್ಲಿ ಅದರ ಇನ್ಫ್ಲೂಯೆನ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ಇದ್ದೇ ಇದೆ. ಸತತವಾಗಿ ಕಾಂಗ್ರೆಸ್ ಗೆದ್ದಿರುವಂತಹ ಮತಕ್ಷೇತ್ರವೂ ಕೂಡ ಇದು. ದಾವಣಗೆರೆ ದಕ್ಷಿಣ ಅನ್ನುವಂಥದ್ದು ಶಾಮನೂರು ಶಿವಶಂಕರಪ್ಪ ಅವರು ಸತತವಾಗಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಕ್ಷೇತ್ರ. ಈ ಕ್ಷೇತ್ರ ರಚನೆಯಾದ 2008ರಿಂದಲೂ ಕೂಡ ಸತತವಾಗಿ ಅವರು ಗೆದ್ದಿದ್ರು. 40% ಮುಸ್ಲಿಂ ಮತಗಳು ಸಹಜವಾಗಿಯೇ ಕಾಂಗ್ರೆಸ್ನ ಮತ ಬ್ಯಾಂಕನ್ನು ಬಲಪಡಿಸುತ್ತೆ. ಇದು ಕಾಂಗ್ರೆಸ್ಗಿರುವಂಥ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಮತ್ತು ಶಾಮನೂರು ಕುಟುಂಬದ ಇನ್ಫ್ಲೂಯೆನ್ಸ್ ಸಹಜವಾಗಿ ಈ ಕ್ಷೇತ್ರದಲ್ಲಿ ಇದ್ದೇ ಇದೆ, ಇಲ್ಲ ಅಂತ ಹೇಳಲ್ಲ. ಶಾಮನೂರು ಶಿವಶಂಕರಪ್ಪ ಅವರ ಹಿಡಿತ, ಅವರ ನಿಧನ, ಅದರಿಂದ ಅನುಕಂಪ, ಅದು ಸಹಜವಾಗಿ ಅವರ ಮೊಮ್ಮಗನಿಗೆ ಆಗಬಹುದು ಅಂತೇಳಿ. ಇನ್ನು ಬಿಜೆಪಿಯಿಂದ ಡಮ್ಮಿ ಅಭ್ಯರ್ಥಿಯನ್ನು ಹಾಕಿದ್ದಾರೆ ಅನ್ನೋಂಥ ಆರೋಪವನ್ನು ಕೂಡ ಇಲ್ಲಿ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಇರುವಂತಹ ಅತಿ ದೊಡ್ಡ ಶಕ್ತಿಯೂ ಕೂಡ ಆಗುತ್ತೆ. ಯಾಕಂದರೆ ಗೆಲ್ಲೋ ಕ್ಯಾಂಡಿಡೇಟನ್ನೇ ಇವರು ಹಾಕಿಲ್ಲ ಅನ್ನುವಂಥ ಬಿಂಬಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಬಹುದು. ಇದು ಸಹಜವಾಗಿಯೇ ಕಾಂಗ್ರೆಸ್ಗೆ ಇರತಕ್ಕಂತಹ ಅನುಕೂಲಕರ ವಾತಾವರಣ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ರಣಕಳ ರಂಗೇರಿದೆ. ಜಿದ್ದಾಜಿದ್ದಿನ ಫೈಟನ್ನು, ಮಾತಿನ ಏಟುಗಳನ್ನು, ಇವೆಲ್ಲವನ್ನು ಕೂಡ ನಾವು ಮುಂದಿನ 10 ದಿವಸಗಳ ಕಾಲ ನೋಡ್ತಾ ಹೋಗ್ಬೋದು. ಯಾರು ಗೆಲ್ತಾರೆ, ಮತದಾರ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿದೆ.